ನಾವು ಇವತ್ತು ಹೊರಟಿದ್ದು ದಟ್ಟ ಕಾಡಿನ ಮಧ್ಯೆ ಪ್ರಶಾಂತವಾಗಿರುವ ಶ್ರೀರಂಗನ ಬೆಟ್ಟಕ್ಕೆ. ಈ ಸ್ಥಳದ ಗಮನಾರ್ಹವಾದ ಅಂಶವೆಂದರೆ ಇದು ಚಿಕ್ಕಮಗಳೂರಿನ ಗುಹಾ ದೇವಾಲಯವಾಗಿದೆ. ಈ ದೇವಾಲಯವು ಬಂಡೆಯೊಳಗಿರೋದ್ರಿಂದ ಭಕ್ತಿ ಮತ್ತು ನಿಗೂಢತೆಯಿಂದ ಆವೃತವಾಗಿದ್ದು ಸಾಮಾನ್ಯ ಜನಸಂದಣಿಯಿಂದ ದೂರವಿರುವ ಶಾಂತಿಯುತ ಅನುಭವವನ್ನು ನೀಡುತ್ತದೆ. ಚಿಕ್ಕಮಗಳೂರಿನ ಮಂಚಿನ ಬೆಟ್ಟಗಳ ಮಧ್ಯೆ ಅಡಗಿರುವ ಈ ರಂಗನ ಬೆಟ್ಟ ಪ್ರಕೃತಿ ಪ್ರಿಯರು ಮತ್ತು ಅನ್ವೇಷಕರನ್ನು ತನ್ನತ್ತ ಸೆಳೆಯುತ್ತಿದೆ. ಈ ಬೆಟ್ಟವು ಶಾಂತಿಯುತ ಸಾಹಸ, ರೋಮಾಂಚಕ ಪರಂಪರೆ ಮತ್ತು ಬೆರಗುಗೊಳಿಸುವ ನೈಸರ್ಗಿಕ ದೃಶ್ಯಾವಳಿಗಳನ್ನು ಬೆಸೆಯುವ ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ರಂಗನ ಬೆಟ್ಟ ದೇವಾಲಯದ ಇತಿಹಾಸವು ಅದರ ನೈಸರ್ಗಿಕ ಸೌಂದರ್ಯದ ಹೊರತಾಗಿ ಕುತೂಹಲಕಾರಿ ಅಂಶವನ್ನು ಹೊಂದಿದೆ. ಗುಹಾ ದೇವಾಲಯವು ಪ್ರಾಚೀನ ಶೈವ ಆರಾಧನೆಯ ಬೇರುಗಳನ್ನು ಹೊಂದಿದೆ ಮತ್ತು ಹಳೆಯ ಸಂಪ್ರದಾಯಗಳನ್ನು ಹೊಂದಿದೆ ಎಂಬುದು ಇಲ್ಲಿಯ ಸ್ಥಳೀಯರ ನಂಬಿಕೆಯಾಗಿದೆ. ಗುಹೆಯೊಳಗಿನ ಕಲ್ಲಿನ ರಚನೆ ಮತ್ತು ನಿಯೋಜನೆಯು ಶತಮಾನದಿಂದ ಉಳಿದುಕೊಂಡಿರುವ ದೇವಾಲಯದ ಪವಿತ್ರ ಮಹತ್ವವಾಗಿದೆ. ಗುಹೆಯೊಳಗೆ ನೀರವ ಮೌನ ಆವರಿಸಿರುತ್ತದೆ. ಯಾವುದೇ ಜನಸಂದಣಿ ಇರೋದಿಲ್ಲ. ಕತ್ತಲೆ ಇರೋದ್ರಿಂದ ನಮ್ಮ ಬಳಿ ಟಾರ್ಚ್ ಇದ್ದಷ್ಟು ಬಹಳ ಒಳ್ಳೆಯದೇ ಆಗಿರ್ತದೆ. ಗುಹೆಯನ್ನೆಲ್ಲ ವೀಕ್ಷಣೆ ಮಾಡಿ ಗುಹೆಯಿಂದ ಹೊರಬಂದ ತಕ್ಷಣ ನಮಗೆ ಒಂದು ಬೃಹತ್ತಾದ ಬಂಡೆ ಕಾಣಸಿಗ್ತದೆ. ಆ ಬಂಡೆ ಏರುವ ಸಾಹಸಕ್ಕೆ ಕೈ ಹಾಕಿದ್ದ ನಮಗೆ ಆ ಬಂಡೆ ಏರಲು ಇದ್ದ ಕಬ್ಬಿಣದ ಸರಪಳಿಯು ತುಂಡಾಗಿದ್ದನ್ನು ಕಂಡು ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ವಾಪಸ್ ಬಂದೆವು. ರಂಗನ ಬೆಟ್ಟಕ್ಕೆ ಚಾರಣ ಮಾಡುವುದು ದೇವಾಲಯಕ್ಕೆ ಭೇಟಿ ನೀಡಿದಷ್ಟೇ ತೃಪ್ತಿಕರವಾಗಿದೆ. ಈ ಬೆಟ್ಟಕ್ಕೆ ಸಾಗುವ ದಾರಿಯು ಹಚ್ಚ ಹಸಿರಾದ ಕಾಫಿ ತೋಟಗಳಿಂದ ಕೂಡಿದ್ದು ಪ್ರಯಾಣಿಕರ ಕಣ್ಗಳನ್ನು ಸೆಳೆಯುತ್ತವೆ. ಈ ಜಾಗದಲ್ಲಿ ಯಾವುದೇ ತ್ಯಾಜ್ಯಗಳನ್ನು ಎಸೆಯಬೇಡಿ ಮತ್ತು ಮದ್ಯಪಾನ ಮಾಡಿ ಇಲ್ಲಿಯ ಪರಿಸರವನ್ನು ಹಾಳು ಮಾಡಬೇಡಿ.